ಏಷ್ಯಾ ಕಪ್ ಗೆದ್ದುಕೊಂಡಂಥ ಭಾರತ ಕ್ರಿಕೆಟ್ ತಂಡ ಟ್ರೋಫಿ ಸ್ವೀಕರಿಸುವುದಕ್ಕೆ ನಿರಾಕರಿಸಿದೆ. PCB ಮುಖ್ಯಸ್ಥನಿಂದ ನಾವು ಟ್ರೋಫಿ ತಗೊಳ್ಳಲ್ಲ ಅಂಥೇಳಿ ಭಾರತ ಹೇಳಿರೋದು, ಟ್ರೋಫಿ ರಿಸೀವ್ ಮಾಡಲಿಲ್ಲ, ತಗೊಳ್ಳೇ ಇಲ್ಲ. ಪಾಕ್ನ ಮೊಹಸಿನ್ ನಖ್ವಿ ಟ್ರೋಫಿ ಕೊಡಬೇಕಾಗಿತ್ತು. ಮೊಹಸಿನ್ ನಖ್ವಿ ಟ್ರೋಫಿ ಕೊಟ್ಟರೆ ನಾವು ತಗೊಳ್ಳಲ್ಲ ಅಂಥೇಳಿ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಡಿಸೈಡ್ ಮಾಡಿದ್ದು. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಮುಖ್ಯಸ್ಥರಾಗಿರೋದು ಇದೇ ನಖ್ವಿ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ PCB ಈ ಒಂದು ಕ್ರಿಕೆಟ್ನ ಬೋರ್ಡ್ನ ಅಧ್ಯಕ್ಷರಾಗಿರೋದು ಕೂಡ ನಖ್ವಿನೇ. ಪಾಕಿಸ್ತಾನದ ಒಳಾಡಳಿತ ಸಚಿವ. ಆ ಒಂದು ವಿಚಾರದಲ್ಲೂ ಕೂಡ ಈ ಮನುಷ್ಯನೇ ಇಂಪಾರ್ಟೆಂಟಲ್ಲಿ. ಇಷ್ಟೆಲ್ಲ ಆಗಿದ್ದರೂ ಕೂಡ ಭಾರತ ಟ್ರೋಫಿ ತೆಗೆದುಕೊಳ್ಳದೆ ಇಂಥ ಮನುಷ್ಯನಿಂದ ನಾವು ಯಾಕೆ ಟ್ರೋಫಿ ತಗೋಬೇಕು ಅಂತೇಳಿ ಭಾರತ ಹೇಳಿ ಗೆಲುವನ್ನು ಸಂಭ್ರಮಿಸಿದೆ. ಟೀಮ್ ಇಂಡಿಯಾ ಟ್ರೋಫಿ ಕೊಡಲಿಕ್ಕೆ 3-4 ಬಾರಿ ಕರೆದರೂ ಕೂಡ ಸೂರ್ಯಕುಮಾರ್ ಯಾದವ್ ಹೋಗಲೇ ಇಲ್ಲ. ಆ ಮೂಲಕವಾಗಿ ಒಂದು ಪ್ರತಿಭಟನೆಯನ್ನು ಸೂರ್ಯಕುಮಾರ್ ಯಾದವ್ ರಿಜಿಸ್ಟರ್ ಮಾಡಿದ್ದಲ್ಲಿ. ಆದರೆ ಆಡಿದ್ಯಾಕೆ ಅಂತ ಇನ್ನೊಂದು ಪ್ರಶ್ನೆ ಇದೆ. ಸಹಜವಾಗಿಯೇ ಆಡಲೇಬಾರ್ದಾಗಿತ್ತು. ಇಂಥ ಮೋಸದಿಂದ ನಮ್ಮ ಭಾರತೀಯರನ್ನ ಕೊಲ್ಲುವಂಥ ದೇಶದ ಜನಗಳು ಯಾರು ಜನಗಳಂದರೆ ಕ್ರಿಕೆಟ್ ಪ್ಲೇಯರ್ಸು, ಆ ದೇಶದ ಪ್ರಜೆಗಳೇ ಅಲ್ವೇ ಅವರೆಲ್ಲರೂ ಕೂಡ. ಅವ್ರ ವಿರುದ್ಧವಾಗಿ ನಮಗೆ ಯಾಕೆ ಆಟಬೇಕಾಗಿತ್ತು ಅಂತ ಅನೇಕರು ಮಾತಾಡ್ತಾರೆ. ಆ ದೇಶಕ್ಕೆ ಸೋಲಿಸಿ ಬಗ್ಗು ಬಡ್ದಿದ್ದೀವಿ ಅಂತ ಕೆಲವರು ಇದನ್ನು ಆನಂದಿಸ್ತಾ ಇದ್ದಾರೆ ಕೂಡ. ट्रॉफीज है ये जो मिलने वाली है वो तो चलो एक सिल्वरवेयर है, बट एट द सेम टाइम जो इतने लोग ACC ಮುಖ್ಯಸ್ಥನ ಕಡೆಯಿಂದ ಟ್ರೋಫಿ ಸ್ವೀಕರಿಸಲು ಇಂಡಿಯಾ ನಿರಾಕರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ಗೆ ಟ್ರೋಫಿಯನ್ನು ಕೊಂಡೊಯ್ದಿರೋದು ಮೊಹಸಿನ್ ನಖ್ವಿ. ಯಾರೋ ತೊಗೊಳ್ಳಿಲ್ವಲ್ಲ ಅಂತ ಮೊಹಸಿನ್ ನಖ್ವಿ ಹೋಟೆಲ್ಗೆ ಆ ಟ್ರೋಫಿ ತೊಗೊಂಡು ಹೋಗಿರೋದು. ಪಾಕ್ನ ಸಚಿವ ಕೂಡ ಹೌದು ಇದೇ ಮೊಹಸಿನ್ ನಖ್ವಿ. ಈಗ ಭಾರತ ಹೇಳ್ತಿರೋದು ಆ ಟ್ರೋಫಿ ನಮ್ಗೆ ಹೆಂಗೆ ತೊಗೋಬೇಕು ಗೊತ್ತು ಅಂತ. ತೊಗೊಂಡು ಹೋಗಿರಲಿ ನಖ್ವಿ, ಆ ಟ್ರೋಫಿ ನಮ್ಗೆ ಹೆಂಗೆ ತೊಗೋಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತೇಳಿ ಭಾರತ ಇನ್ನೊಂದು ಕಡೆ ಹೇಳ್ತಾ ಇದೆ. ತನಗೆ ಬಂದಂಥ ಪಂದ್ಯದ ಸಂಭಾವನೆಯನ್ನು ಯೋಧರಿಗೆ ಕೊಟ್ಟಿರೋದು ಸೂರ್ಯಕುಮಾರ್ ಯಾದವ್. ನನ್ನ 7 ಮ್ಯಾಚ್ಗಳ ಸಂಭಾವನೆಯನ್ನು ಭಾರತದ ಯೋಧರಿಗೆ ನಾನು ಕೊಡ್ತಾ ಇದ್ದೀನಿ, ಅರ್ಪಿಸ್ತಾ ಇದ್ದೀನಿ ಅಂಥೇಳಿ ಸೂರ್ಯಕುಮಾರ್ ಯಾದವ್ ಮಾತಾಡಿರೋದು. ಟೀಮ್ ಇಂಡಿಯಾದ ಕ್ಯಾಪ್ಟನ್. ಫೈನಲ್ ಪಂದ್ಯ ಆದ ಮೇಲೆ ಸೂರ್ಯಕುಮಾರ್ ಯಾದವ್ ಈ ಘೋಷಣೆ ಮಾಡಿದ್ದು. ಪಾಕಿಸ್ತಾನ ವಿರುದ್ಧದ ಲೀಗ್ ಪಂದ್ಯವನ್ನು ಗೆದ್ದು ಆ ಲೀಗ್ ಪಂದ್ಯವನ್ನು ಸಮರ್ಪಣೆ ಮಾಡಿದ್ದು ಯೋಧರಿಗೆ. ಪಹಲ್ಗಾಮ್ ಸಂತ್ರಸ್ತರು ಸೇನೆಗೆ ಈ ಒಂದು ಗೆಲುವನ್ನು ಸೂರ್ಯಕುಮಾರ್ ಯಾದವ್ ಅರ್ಪಿಸಿದ್ದದ್ದು. ಇದೀಗ ಏಷ್ಯಾ ಕಪ್ನ 7 ಪಂದ್ಯಗಳಲ್ಲಿ ತನಗೇನು ಹಣ ಬಂತೋ, ಸಂಭಾವನೆ ಬಂತೋ ಅದನ್ನು ಕೊಟ್ಟುಬಿಡ್ತೀನಿ ಅಂತ ಸೂರ್ಯಕುಮಾರ್ ಯಾದವ್ ಘೋಷಣೆ ಮಾಡಿದ್ದಾರೆ. ಏಷ್ಯಾ ಕಪ್ನಲ್ಲಿ ಪಾಕ್ ವಿರುದ್ಧ ಭಾರತಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ. ಟೀಮ್ ಇಂಡಿಯಾ ಆಟಗಾರರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಆಟದ ಮೈದಾನದಲ್ಲಿಯೂ ಭಾರತ ತಂಡದಿಂದ ಆಪರೇಷನ್ ಸಿಂಧೂರ ಫಲಿತಾಂಶ ಒಂದೇ ಬಂದಿದೆ. ಆಟದ ಮೈದಾನದಲ್ಲೂ ಅದೇ ಫಲಿತಾಂಶ, ಆಪರೇಷನ್ ಸಿಂಧೂರದಲ್ಲೂ ಅದೇ ಫಲಿತಾಂಶ. ಭಾರತ ಗೆಲುವನ್ನು ಕಂಡಿದೆ ಅಂತೇಳಿ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೋಸ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದು ನಕಲಿ ಖಾತೆ ಇರಬಹುದೇನೋ ಅಂತ ನಾನು ಪರಿಶೀಲನೆ ಮಾಡಿದೆ, ಆ ಥರ ಭಾವಿಸಿ ನಾನು, ಆದರೆ ವಾಸ್ತವದಲ್ಲಿ ಇದು ಅಧಿಕೃತ ಖಾತೆಯೇ ಆಗಿದೆ ಅಂತ ಸಸಿಕಾಂತ್ ಸೆಂಥಿಲ್ ವಿಡಂಬನೆ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಎಷ್ಟು ಕೆಳಮಟ್ಟಕ್ಕೆ ಇಳಿಯಬಹುದು ಅನ್ನೋದನ್ನು ಇದು ತೋರಿಸುತ್ತೆ. ಇದು ನಾಚಿಕೆಗೇಡು ಅಂಥೇಳಿ ಮೋದಿ ವಿರುದ್ಧವಾಗಿ ಸಸಿಕಾಂತ್ ಸೆಂಥಿಲ್ ಕಿಡಿಕಾರಿರೋದು. ಏಷ್ಯಾ ಕಪ್ ಬಗ್ಗೆ ಕಾಂಗ್ರೆಸ್ ಮತ್ತು BJP ನಡುವೆ ಫೈಟ್ ಜೋರಾಗ್ತಾ ಇದೆ. ಟೀಮ್ ಇಂಡಿಯಾದ್ದು ನಾಟಕ ಅಂತೇಳಿ ಕಾಂಗ್ರೆಸ್ ನಾಯಕ ಕರೆದಿದ್ದಾರೆ. ಕೇಂದ್ರ ಸರ್ಕಾರ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದೆ ಅಂತೇಳಿ ಆರೋಪ ಮಾಡಿರೋದು. ಈಗಾಗಲೇ ಆಡಿರುವಾಗ ಈಗೆಲ್ಲ ಆಡಿದ್ದಾರಲ್ಲಪ್ಪ, ಆಡಾಯಿತು, 3 ಮ್ಯಾಚ್ ಆಡಾಯಿತು, ಸಾಕಷ್ಟು ಪಂದ್ಯಗಳನ್ನು ಆಡಿದ್ದಾರೆ. ಈಗ ಟ್ರೋಫಿ ತೆಗೆದುಕೊಳ್ಳುವುದಕ್ಕೆ ಏನು ಸಮಸ್ಯೆ ಇತ್ತು? ಅವರು ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ, ಇದೆಲ್ಲ ನಾಟಕ, ಇದು ತಮಾಷೆ ಅಂತ ಹೇಳಿ ಉದಿತ್ ರಾಜ್ ಹೇಳಿದರು. ಇತ್ತ ಆಪ್ ಮುಖಂಡ ಸೌರಭ್ ಭಾರದ್ವಾಜ್ರಿಂದಲೂ ಕೂಡ ವಿವಾದ ಎದ್ದಿದೆ. 15 ದಿನಗಳ ಹಿಂದಿನ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ ಸೌರಭ್ ಭಾರದ್ವಾಜ್. ಭಾರತೀಯ ಆಟಗಾರರು ನಖ್ವಿ ಜೊತೆ ಕೈ ಕುಲುಕ್ತಾ ಇರತಕ್ಕಂಥ ವಿಡಿಯೋ ಅದು. ಟೀಮ್ ಇಂಡಿಯಾ ಆಟಗಾರರಿಗೆ ಹೊಸ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಈಗ ಆ ಪ್ರಕಾರ ಅವ್ರು ಮಾಡಬೇಕು ಅಂಥೇಳಿ ಟ್ವೀಟ್ ಮಾಡಿರೋದು. ಆಟಗಾರರಿಗೆ ದೇಶದಲ್ಲಿ ಪ್ರಚಾರ ನಡೆಸೋದಕ್ಕೆ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದಾರೆ ಅವರು. ಇನ್ನು ಕಾಂಗ್ರೆಸ್ ಆಪ್ ನಾಯಕರಿಗೆ BJPಯಿಂದ ತಿರುಗೇಟು ಸಿಕ್ಕಿದೆ. ಇಲ್ಲಿ ರಾಹುಲ್ ಗಾಂಧಿ ಮೌನವನ್ನು ಪ್ರಶ್ನೆ ಮಾಡಿ ಕೌಂಟರ್ ಕೊಟ್ಟಿರೋದಿಲ್ಲಿ. ಟೀಮ್ ಇಂಡಿಯಾವನ್ನು ಏಕೆ ಅಭಿನಂದಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾರತದ ಗೆಲುವಿನ ಬಗ್ಗೆ ಮೌನ ವಹಿಸಿದ್ದಕ್ಕೆ BJP ಆಕ್ರೋಶವನ್ನು ಹೊರಹಾಕಿದೆ. ರಾಹುಲ್ ಪಾಕ್ ಸೇನಾ ಮುಖ್ಯಸ್ಥರ ಆತ್ಮೀಯ ಸ್ನೇಹಿತ ಅಂತ ಕಿಡಿಕಾರಿದ್ದಾರೆ BJP ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿ. ಇನ್ನು ಕಾಂಗ್ರೆಸ್ ದೇಶದ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಕಿಡಿಕಾರಲಾಗಿದೆ. ಜೊತೆಗೆ ಕಾಂಗ್ರೆಸ್ಸನ್ನು ಪಾಕಿಸ್ತಾನದ B ಟೀಮ್ ಅಂತ ಕೂಡ BJP ನಾಯಕ ಅಮಿತ್ ಮಾಳವಿಯ ಕರೆದಿದ್ದಾರೆ. ಟೀಮ್ ಇಂಡಿಯಾದ ಗೆಲುವು ರಾಹುಲ್ ಗಾಂಧಿ ಮತ್ತು ಅವರ ಪಕ್ಷವನ್ನು ಪ್ರಜ್ಞಾಹೀನ ಸ್ಥಿತಿಗೆ ತಳ್ಳಿಬಿಟ್ಟಿದೆ ಅಂತ ಕೂಡ ಪೋಸ್ಟ್ ಮಾಡಿದ್ದಾರೆ.